ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ಬೆಳಗಿನ ವಿಡಿಯೋದಲ್ಲಿ ಮಾತಾಡ್ಕೊಂಡಂಗೆ 250 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆದ ನಂತರ ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗಿ 400 ಪಾಯಿಂಟ್ಸ್ ಅರೌಂಡ್ ಕಂಟಿನ್ಯೂಸ್ ಆಗಿ ರೈಸ್ ಆಯಿತು. ಅಂದರೆ 25,000 ಝೋನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅದೇ ರೀತಿ ಸೆನ್ಸೆಕ್ಸು ಸಹ 1,150 ಪಾಯಿಂಟ್ಸ್ ಅಪ್ ಆಯಿತು. ಇದರಿಂದ 6,36,000 ವೆಲ್ತ್ ಕ್ರಿಯೇಷನ್ ಆಯಿತು. ಇದಕ್ಕೆ ಮುಖ್ಯ ಕಾರಣ GST ರಿಡಕ್ಷನ್ ಮಾಡಿರೋದ್ರಿಂದ. ನಿಫ್ಟಿಯಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿರೋದಂದ್ರೆ ಆಟೋ, ಕನ್ಸಂಪ್ಷನ್ ಸೆಕ್ಟರ್, ಸ್ಟೀಲ್ ಮತ್ತು FMCG ಸೆಕ್ಟರ್. ನಿಫ್ಟಿನ ಸ್ಮಾಲ್ ಡ್ರಾಗ್ ಮಾಡಿರೋದಂದ್ರೆ IT ಸೆಕ್ಟರ್ ಮತ್ತು ಫಾರ್ಮಾ ಸೆಕ್ಟರ್. ಫೈನಲಿ ನಿಫ್ಟಿ ಕ್ಲೋಸ್ ಆಗಿದ್ದು 250+ ಪಾಯಿಂಟಲ್ಲಿ 24,876. 24,900 ಎಬೋವ್ ನಾಳೆ ಇದ್ದಾಗ ಒಳ್ಳೆ ಗುಡ್ ಬೈಯಿಂಗ್ ಝೋನ್ ಇರುತ್ತೆ. ಮತ್ತೆ ಇವತ್ತು ಅಥವಾ ನಾಳೆ ಟ್ರಂಪ್ ಮತ್ತು ಜೆಲೆನ್ಸ್ಕಿ ಉಕ್ರೇನ್ ಪ್ರೆಸಿಡೆಂಟು ಮೀಟ್ ಆಗೋ ಸಾಧ್ಯತೆ ಇದೆ. ಉಕ್ರೇನ್ ವಾರ್ ಬಗ್ಗೆ ಮಾತಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.